ಹಾಯ್ ಹಲೋ ನಮಸ್ಕಾರ. 2026ರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಸಿನಿಮಾಗಳ ಬಗ್ಗೆ ಇನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ ಮಾತಾಡೋಣ. ಈ ವಿಡಿಯೋದಲ್ಲಿ 2026ರ ಮೋಸ್ಟ್ ಆಂಟಿಸಿಪೇಟೆಡ್ ಇಂಡಿಯನ್ ಮೂವೀಸ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಂಬರ್ 1 ರಾಜಾ ಸಾಬ್. ಆಲ್ಮೋಸ್ಟ್ 3 ಇಯರ್ಸ್ ಆಗಿದೆ ಸಿನಿಮಾ ಸ್ಟಾರ್ಟ್ ಆಗಿ, ಬಟ್ ಸಂಹೌ 2026ಕ್ಕೆ ರಿಲೀಸ್ ಆಗ್ತಾ ಇದೆ. ಪ್ರಭಾಸ್ ಅವರನ್ನ ಈ ತರ ನೋಡಿ ತುಂಬಾ ದಿನ ಆಗಿತ್ತು. ಹಾರರ್ ಜಾನರ್ ಬೇರೆ, ಹಿಂದಿಲಿ ವರ್ಕ್ ಆದ್ರೆ ಒಳ್ಳೆ ಕಲೆಕ್ಷನ್ಸೇ ಮಾಡತ್ತೆ. ನಂಬರ್ 2 ಟಾಕ್ಸಿಕ್. ಸಿನಿಮಾಗೆ ಹೈಪೇ ಇಲ್ಲ ಅಂತ ತುಂಬಾ ಕಡೆ ಕೇಳ್ತಾ ಇದ್ವಿ. ರೀಸೆಂಟ್ ಆಗಿ ಸಿನಿಮಾ ಟೀಮಿಂದ ಕ್ಯಾರೆಕ್ಟರ್ ಪೋಸ್ಟರ್ ರಿಲೀಸ್ ಆಗ್ತಾನೆ ಇದೆ. ಪ್ರಮೋಷನ್ ಸ್ಲೋ ಆಗಿ ಸ್ಟಾರ್ಟ್ ಆಗಿದೆ. ಒನ್ಸ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆದ್ಮೇಲೆ ಫುಲ್ ಸ್ವಿಂಗ್ ಅಲ್ಲಿ ನಡೆಯುತ್ತೆ ಪ್ರಮೋಷನ್. ಈ ಸಿನಿಮಾ ಹೇಗೆ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಸಿನಿಮಾ ಬರ್ತಾ ಇದೆ ಅಂತ, ಬಟ್ ಮೂವಿ ಟೀಮ್ ಶೂಟಿಂಗ್ ಅಲ್ಲಿ ಬ್ಯುಸಿ ಇದ್ದಿದ್ರಿಂದ ಅಪ್ಡೇಟ್ಸ್ ಬಂದಿರಲ್ಲ. ಒಂದು ಟ್ರೈಲರ್ ಬಿಟ್ರೆ ಡಿಸ್ಕನೆಕ್ಟ್ ಆಗಿರೋ ಆಡಿಯನ್ಸ್ ಆ ಕಂಟೆಂಟ್ಸ್ಗೆ ಕನೆಕ್ಟ್ ಆಗ್ಬಿಡ್ತಾರೆ. ಯಶ್ ಅವ್ರು ಬೇರೆ ಈ ಸಲ ರೈಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದು ಸಿನಿಮಾಗೆ ಪಾಸಿಟಿವ್ ಆಗಲಿ, ಕನ್ನಡದ ಈ ಸಿನಿಮಾ ಹೆಚ್ಚಾಗಿ ರೀಚ್ ಆಗಲಿ. ಸಿನಿಮಾ ಮಾರ್ಚ್ 19ಗೆ ರಿಲೀಸ್ ಆಗ್ತಾ ಇದೆ. ಸೊ ಅದೇ ಡೇಟ್ಗೆ ಈಗ ಇನ್ನೊಂದು ಮೋಸ್ಟ್ ಹೈಪ್ಡ್ ಮೂವಿ ದುರಂಧರ್ ಕೂಡ ರಿಲೀಸ್ ಆಗ್ತಾ ಇದೆ. ಪಾರ್ಟ್ 1ಗೆ ತುಂಬಾ ಒಳ್ಳೆ ರೀಚ್ ಸಿಕ್ಕಿದೆ. ಇನ್ಫ್ಯಾಕ್ಟ್ ಪಾರ್ಟ್ 1ನ ಫಿಲ್ಮ್ ಕ್ಲೈಮ್ಯಾಕ್ಸ್ ಅಲ್ಲೇ ಪಾರ್ಟ್ 2 ರಿಲೀಸ್ ಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಪೋಸ್ಟ್ಪೋನ್ ಮಾಡೋ ಥಾಟ್ ಯಾರಿಗೂ ಇಲ್ಲ. ಕ್ಲಾಶ್ ಆದ್ರೆ ಅಫ್ಕೋರ್ಸ್ ಕೆಲವೊಂದು ವಿಚಾರದಲ್ಲಿ ತೊಂದರೆ ಆಗ್ಬೋದು, ಬಟ್ ಸಿನಿಮಾನ ನೋಡೋರ್ಗೆ ಮಾರ್ಚ್ ಅಲ್ಲಿ ಸಖತ್ ಒಳ್ಳೆ ಸಿನಿಮಾಗಳಿವೆ. ನಂಬರ್ 4 ಡೆಕಾಯ್ಟ್. ಇದು ಕೂಡ ಮಾರ್ಚ್ 19 ರಿಲೀಸ್ ಆಗ್ತಾ ಇದೆ. ಶೇಷ್ ಅವರು ಹಾಗೆ ಮೃಣಾಲ್ ಅವರು ಆಕ್ಟ್ ಮಾಡಿದ್ದಾರೆ. ಅನುರಾಗ್ ಕಶ್ಯಪ್ ಅವರು ಕೂಡ ಇದ್ದಾರೆ. ಅವರು ಮಾಡಿರೋ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಕೊಂಡು ವಿತೌಟ್ ಸೆಕೆಂಡ್ ಥಾಟ್ ಮಾರ್ಚ್ 19 ರಿಲೀಸ್ ಮಾಡೋದಕ್ಕೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಈ ಕ್ಲಾಶ್ನ ಬಿಟ್ರೆ ಮಾರ್ಚ್ ಅಲ್ಲಿ ಇನ್ನೊಂದು ಕ್ಲಾಶ್ ಇದೆ. ನವೆಂಬರ್ 5 ದಿ ಪ್ಯಾರಡೈಸ್. ಮಾರ್ಚ್ 26ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನಿ ಅವರದ್ದು ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ದಸರಾ ಸಿನಿಮಾ ಡೈರೆಕ್ಟ್ ಮಾಡಿದ್ರಲ್ಲ, ಅವರೇ ಈ ಸಿನಿಮಾದ ಡೈರೆಕ್ಟರ್. ಬಿಟ್ಟಿರೋ ಟೀಸರ್ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಹುಟ್ಟಾಕಿದೆ. ಸೊ ಅದೇ ಮಾರ್ಚ್ ಅಲ್ಲಿ ನಂಬರ್ 6 ಪೆದ್ದಿ ಮಾರ್ಚ್ 27ಕ್ಕೆ ರಿಲೀಸ್ ಆಗ್ತಾ ಇದೆ. ಗೇಮ್ ಚೇಂಜರ್ ಫ್ಲಾಪ್ ನಂತರ ಬರ್ತಿರೋ ಮೂವಿ ಇದು. ಸ್ಪೋರ್ಟ್ಸ್ ಡ್ರಾಮಾ ಅಂತ ಹೇಳ್ತಾ ಇದ್ದಾರೆ. ಸಾಂಗ್ ಕೂಡ ಫೇಮಸ್ ಆಗಿತ್ತು, ಕಾದು ನೋಡಬೇಕು. ನಂತರ ಜೈಲರ್ ಸಿನಿಮಾ ಇದೆ 2026ರಲ್ಲೇ, ಬಟ್ ಯಾವಾಗಂತ ಡೇಟ್ ಅನೌನ್ಸ್ ಆಗಿಲ್ಲ. ಜೈ ಹನುಮಾನ್ ಸಿನಿಮಾ ರಿಷಬ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. 2026ರಲ್ಲೇ ಬರ್ಬೋದು. ಬಿಲ್ಲಾ ರಂಗ ಭಾಷಾ. ಇರೋ ರೂಮರ್ಸ್ ಪ್ರಕಾರ ಇದೇ 2026ರ ಡಿಸೆಂಬರ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗ್ಬೋದು. ಆಲ್ರೆಡಿ ಇದರ ವರ್ಕ್ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ಗೆ ಬರೋ ಚಾನ್ಸ್ ತುಂಬಾನೇ ಇದೆ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೀಚ್ ಆಗಬೇಕು. ಆ ಥರ ಕಂಟೆಂಟ್ ಇದರಲ್ಲಿ ಇರಬೇಕು. ಸುದೀಪ್ ಅವ್ರಿಗೆ ಆ ಪೊಟೆನ್ಷಿಯಲ್ ಇದೆ. 2026ರ ದೀಪಾವಳಿಗೆ ರಾಮಾಯಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರುತ್ತೆ, ಯಶ್ ಅವರು ರಾವಣನ ಪಾತ್ರದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಇದರ ಪಾರ್ಟ್ 1 2026ರ ದೀಪಾವಳಿಗೆ ರಿಲೀಸ್ ಆದ್ರೆ ಪಾರ್ಟ್ 2 2027 ದೀಪಾವಳಿಗೆ ರಿಲೀಸ್ ಆಗುತ್ತೆ. ಇನ್ನು ಶಾರುಖ್ ಖಾನ್ ಅವರ ಕಿಂಗ್ ಸಿನಿಮಾ ಕೂಡ 2026ರಲ್ಲೇ ರಿಲೀಸ್ ಆಗುತ್ತೆ. ಸ್ಪಿರಿಟ್ ಮತ್ತೆ ಫೌಜಿ ಈ ಎರಡೂ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಸಿನಿಮಾ 2026ರಲ್ಲಿ ಬಂದೇ ಬರುತ್ತೆ ಅಂತ ಅನ್ಸುತ್ತೆ. ಸ್ಪಿರಿಟ್ ಈಗ ಶೂಟಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ 2027ಕ್ಕೆ ಅದು ರಿಲೀಸ್ ಆಗ್ಬೋದು. ಫೌಜಿ ಇದೇ ವರ್ಷದ ಎಂಡ್ ಅಲ್ಲಿ ರಿಲೀಸ್ ಆಗ್ಬೋದು ಅಂತ ಅನ್ಸುತ್ತೆ. NTR ಮತ್ತೆ ನೀಲ್ ಈ ಕಾಂಬಿನೇಷನ್ ನ ಸಿನಿಮಾ ಕೂಡ ಇದೇ ವರ್ಷದಲ್ಲೇ ಬರುತ್ತಂತೆ. ಟೈಟಲ್ ಕೂಡ ಇನ್ನೂ ಅನೌನ್ಸ್ ಆಗಿಲ್ಲ. ಡ್ರ್ಯಾಗನ್ ಅಂತ ರೂಮರ್ಸ್ ಇದೆ. 2026ಕ್ಕೆ ಬರುತ್ತೋ ಇಲ್ವೋ ಅಂತ ಕಾದು ನೋಡಬೇಕು. ಪರ್ಸ್ನಲಿ ನಾನು ಈ ವರ್ಷ ಆಪರೇಷನ್ ಡ್ರೀಮ್ ಥಿಯೇಟರ್ ಈ ಸಿನಿಮಾಗೆ ಕಾಯ್ತಾ ಇದ್ದೀನಿ. ಕನ್ನಡ ಮತ್ತೆ ತೆಲುಗು ಲ್ಯಾಂಗ್ವೇಜ್ ಅಲ್ಲಿ 2026ಕ್ಕೆ ಬರುತ್ತೆ. ಸಪ್ತಸಾಗರದ ಆಚೆಯಲ್ಲೂ ಡೈರೆಕ್ಟ್ ಮಾಡಿದ ಹೇಮಂತ್ ರಾವ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಬಿಟ್ಟಿರೋ ಪೋಸ್ಟರ್ಸ್ ಅಲ್ಲಿ ಆ ರೆಟ್ರೋ ಲುಕ್ ಕಾಣ್ತಾ ಇದೆ. ಏನೋ ಯೂನಿಕ್ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ನ ನೋಡಿ, ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.